ನಮಸ್ಕಾರ ಸ್ಪರ್ಧಾ ಮಿತ್ರರೇ, HGA ಅಕಾಡೆಮಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಒಂದು ತುಂಬಾನೇ ಮಹತ್ವದ ಅಧ್ಯಾಯವನ್ನ ತೆರೆದು ನೋಡಲಿದ್ದೇವೆ. ಅದುವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದಯ. ನೆನಪಿಡಿ, ಯಾವುದೇ ಪರೀಕ್ಷೆ ತಗೊಳ್ಳಿ, ಈ ಭಾಗದಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಇವತ್ತಿನ ತರಗತಿ ಬಹಳ ಮುಖ್ಯ. ಹಾಗಾದ್ರೆ ಇವತ್ತಿನ ನಮ್ಮ ಕಲಿಕೆಯ ದಾರಿ ಹೇಗಿರ್ಲಿದೆ ಅನ್ನೋದನ್ನ ನೋಡೋಣ. ನಾವು ಮೊದಲು ರಾಷ್ಟ್ರೀಯತೆಯ ಭಾವನೆ ಹೇಗೆ ಹುಟ್ಟಿತು ಅಂತ ಶುರು ಮಾಡಿ ಹಂತ ಹಂತವಾಗಿ ಪ್ರತಿಯೊಂದು ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸ್ಕೊಳ್ತಾ ಕಾಂಗ್ರೆಸ್ ಸ್ಥಾಪನೆವರೆಗೂ ಸಾಗೋಣ. ಪ್ರತಿಯೊಂದು ಕಾನ್ಸೆಪ್ಟ್ ಜೊತೆ ಪರೀಕ್ಷೆಯಲ್ಲಿ ಬಂದಿರೋ ಪ್ರಶ್ನೆಗಳನ್ನ ಅಲ್ಲಲ್ಲೇ ಬಿಡಿಸೋದ್ರಿಂದ ನಿಮಗೆ ಸಂಪೂರ್ಣವಾದ ಒಂದು ಚಿತ್ರಣ ಸಿಗುತ್ತೆ. ಸರಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯಾವುದೇ ಒಂದು ದೊಡ್ಡ ಸಂಘಟನೆ ಹುಟ್ಟೋಕು ಮುಂಚೆ ಅದಕ್ಕೊಂದು ಕಾರಣ ಬೇಕಲ್ವಾ? ಒಂದು ಭಾವನೆ ಹುಟ್ಟಬೇಕು. ಹಾಗೆ ಕಾಂಗ್ರೆಸ್ ಹುಟ್ಟೋಕು ಮುಂಚೆ ಭಾರತೀಯರಲ್ಲಿ ನಾವೆಲ್ಲರೂ ನಮ್ದು ಒಂದೇ ದೇಶ ಅನ್ನೋ ರಾಷ್ಟ್ರೀಯತೆಯ ಭಾವನೆ ಹೇಗೆ ಮೂಡ್ತು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ ನೋಡಿ. ಆಗ ಮೈಸೂರಿನವರು ನಾವು ಮೈಸೂರಿನವರು, ಮರಾಠರು ನಾವು ಮರಾಠರು ಅಂತಿದ್ರು. ಆದ್ರೆ ನಾವೆಲ್ಲರೂ ಭಾರತೀಯರು ಅನ್ನೋ ಆ ಒಂದು ಫೀಲಿಂಗ್ ಇರಲಿಲ್ಲ. ಹಾಗಿದ್ರೆ ಕೇವಲ ಒಂದು ಭೂಪಟದಂತಿದ್ದ ಭಾರತ ಒಂದು ಭಾವನೆಯಾಗಿ ಬದಲಾಗಿದ್ದು ಹೇಗೆ? ಈ ದೊಡ್ಡ ಬದಲಾವಣೆಗೆ ಕಾರಣಗಳೇನು? ಬನ್ನಿ ಮುಂದಿನ ಸ್ಲೈಡಲ್ಲಿ ಉತ್ತರ ಹುಡ್ಕೋಣ. ಇಲ್ಲಿ ಗಮನವಿಟ್ಟು ಕೇಳಿ. ಬ್ರಿಟಿಷರು ನಮಗೋಸ್ಕರ ಏನೂ ಮಾಡಲಿಲ್ಲ, ಆದ್ರೆ ಅವರ ಅನುಕೂಲಕ್ಕೆ ಮಾಡಿಕೊಂಡ ಕೆಲವು ವಿಷಯಗಳೇ ನಮಗೆ ವರವಾಯಿತು. ಇಡೀ ದೇಶಕ್ಕೆ ಒಂದೇ ಕಾನೂನು, ಒಂದೇ ರೈಲು ವ್ಯವಸ್ಥೆ, ಒಂದೇ ಅಂಚೆ ವ್ಯವಸ್ಥೆ ತಂದ್ರು. ಇದರಿಂದ ಏನಾಯ್ತು? ಕಾಶ್ಮೀರದವನು ಕನ್ಯಾಕುಮಾರಿಯವನ ಜೊತೆ ಸಂಪರ್ಕ ಸಾಧಿಸಕ್ಕೆ ಶುರು ಮಾಡ್ದ. ನಾವೆಲ್ಲರೂ ಒಂದೇ ಆಡಳಿತದ ಕೆಳಗಿದ್ದೇವೆ ಅನ್ನೋ ಭಾವನೆ ಬಂತು. ಜೊತೆಗೆ ಇಂಗ್ಲಿಷ್ ಶಿಕ್ಷಣದಿಂದ ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವದಂತಹ ಹೊಸ ಐಡಿಯಾಗಳು ನಮ್ಮ ಯುವಕರಿಗೆ ಸಿಕ್ಕವು. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಿಟಿಷರು ಎಲ್ಲರನ್ನೂ ಒಂದೇ ರೀತಿ ಶೋಷಣೆ ಮಾಡ್ತಿದ್ರು. ಈ ಸಮಾನ ಶತ್ರು, ಸಮಾನ ನೋವು ಎಲ್ಲರನ್ನೂ ಒಂದು ಮಾಡಿತು. ಈಗ ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ 2012ರ PSI KSF ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ. ಆಯ್ಕೆಗಳನ್ನು ನೋಡಿದ್ರೆ ಬ್ರಿಟಿಷರ ಆಡಳಿತದ ಏಕೀಕರಣ, ಪಾಶ್ಚಿಮಾತ್ಯ ಶಿಕ್ಷಣ, ಆರ್ಥಿಕ ಶೋಷಣೆ ಇವೆಲ್ಲವೂ ಕಾರಣಗಳು ಅಂತ ನಾವೀಗ ತಾನೇ ಕಲ್ತ್ವಿ. ಪ್ರಶ್ನೆ ಕೇಳಿರೋದು ಕಾರಣವಲ್ಲದ ವಿಷಯ ಯಾವುದು ಅಂತ. ಹಾಗಾಗಿ ಕೊಟ್ಟಿರೋ 3 ಆಯ್ಕೆಗಳು ಕಾರಣಗಳೇ ಆಗಿರೋದ್ರಿಂದ ಸರಿಯಾದ ಉತ್ತರ ಡಿ, ಇವು ಯಾವುವೂ ಅಲ್ಲ ಅಂತ ಆಗತ್ತೆ. ನೋಡಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಪ್ರಶ್ನೆಯನ್ನ ಹೇಗೆ ತಿರುಗಿಸಿ ಕೇಳಿದ್ರೂ ಉತ್ತರ ಮಾಡೋದೆಷ್ಟು ಸುಲಭ ಅಲ್ವಾ? ಸರಿ, ಜನರಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬಂತು. ಮುಂದೇನು? ಸುಮ್ನೆ ಕೂರಕ್ಕಾಗಲ್ಲ. ತಮ್ಮ ಬೇಡಿಕೆಗಳನ್ನ, ತಮ್ಮ ನೋವನ್ನ ಬ್ರಿಟಿಷರ ಮುಂದೆ ಸಂಘಟಿತವಾಗಿ ಹೇಳ್ಕೊಳ್ಳೋಕೆ ಅಲ್ಲಲ್ಲಿ ಸಣ್ಣ ಸಣ್ಣ ಸಂಘಟನೆಗಳನ್ನ ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಹೇಗೆ ಸಣ್ಣ ಸಣ್ಣ ತೊರೆಗಳೆಲ್ಲ ಸೇರಿ ಒಂದು ದೊಡ್ಡ ನದಿಯಾಗುತ್ತೋ ಹಾಗೆ ಎಲ್ಲಾ ಸಂಘಟನೆಗಳು ಮುಂದೆ ಕಾಂಗ್ರೆಸ್ ಅನ್ನೋ ಮಹಾನದಿಗೆ ಸೇರ್ಕೊಳ್ತವೆ. ಆ ಉಪನದಿಗಳು ಯಾವುವು ನೋಡೋಣ ಬನ್ನಿ. ಈ ಟೈಮ್ಲೈನ್ ಇದೆಯಲ್ಲ, ಇದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗ್ಬಿಡ್ಬೇಕು. ಯಾಕಂದ್ರೆ ಹೊಂದಿಸಿ ಬರೇರಿ ಪ್ರಶ್ನೆಗಳಿಗೆ ಇದು ಬಹಳ ಮುಖ್ಯ. 1837ರಲ್ಲಿ ಸ್ಥಾಪನೆಯಾದ ಲ್ಯಾಂಡ್ ಹೋಲ್ಡರ್ಸ್ ಸೊಸೈಟಿ ಭಾರತದ ಮೊದಲ ಸಾರ್ವಜನಿಕ ಸಂಘಟನೆ. ಇದೊಂದು ಪ್ರಮುಖ ಫ್ಯಾಕ್ಟ್. ಅದಾದ್ಮೇಲೆ ನೋಡಿ, ಕಲ್ಕತ್ತಾ, ಮದ್ರಾಸ್, ಬಾಂಬೆ ಹೀಗೆ ದೇಶದ ಪ್ರಮುಖ ಕೇಂದ್ರಗಳಲ್ಲಿ ಸಂಘಟನೆಗಳು ಹುಟ್ಟುಕೊಂಡ್ವು. ಈ ವರ್ಷಗಳನ್ನ ನೆನ್ಪಿಟ್ಕೊಳ್ಳಬೇಕು. ನೋಡಿ, ನಾವು ಟೈಮ್ಲೈನ್ನಲ್ಲಿ ನೋಡಿದ ಮೊದಲನೇ ಪಾಯಿಂಟ್ ಅದರ ಮೇಲೆಯೇ 2012ರ PSI KSIF ಪರೀಕ್ಷೆಯಲ್ಲಿ ನೇರವಾದ ಪ್ರಶ್ನೆ. ಭಾರತದ ಮೊದಲ ಸಾರ್ವಜನಿಕ ಸಂಘಟನೆ ಯಾವುದು? ಉತ್ತರ ಲ್ಯಾಂಡ್ ಹೋಲ್ಡರ್ ಸೊಸೈಟಿ. ಇದು ರಿಪೀಟೆಡ್ ಆಗಿ ಬರುವ ಪ್ರಶ್ನೆ, ಮರೆಯಲೇಬೇಡಿ. ಈಗ ಸ್ವಲ್ಪ ಕಠಿಣ ಅನ್ಸೋ ಪ್ರಶ್ನೆ ನೋಡೋಣ. 2024ರ GTT ಅಸಿಸ್ಟೆಂಟ್ ಪರೀಕ್ಷೆಯಲ್ಲಿ ಕೇಳಿದ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದು. ಆದರೆ ನಾವು ಕಲ್ತಿರೋ ಟೈಮ್ಲೈನ್ ನೆನಪಿದ್ರೆ ಇದು ತುಂಬಾನೇ ಸುಲಭ. ನೋಡಿ, ಇಂಡಿಯನ್ ಅಸೋಸಿಯೇಷನ್ 1876, ಮದ್ರಾಸ್ ಮಹಾಜನ ಸಭಾ 1884, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ 1885. ನಿಮಗೆ ಈ 3 ಗೊತ್ತಿದ್ರೆ ಸಾಕು, 4ನೇ ತಪ್ಪು ಜೋಡಿಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಹೀಗೆ ಒಂದೇ ಟೈಮ್ಲೈನಿಂದ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. 2016ರ ಗ್ರೂಪ್ C ಪರೀಕ್ಷೆಯಲ್ಲಿ ಕೇಳಿದ ಮತ್ತೊಂದು ಪ್ರಶ್ನೆ. ಇಲ್ಲಿ ನಾಯಕರನ್ನು ಅವರ ಕಾರ್ಯಕ್ಷೇತ್ರದ ಜೊತೆ ಜೋಡಿಸಬೇಕು. ಆನಂದಾಚಾರ್ಲು ಅವರು ಮದ್ರಾಸ್ ಮಹಾಜನ ಸಭಾದ ಪ್ರಮುಖರು. ಹಾಗೆಯೇ ದ್ವಾರಕಾನಾಥ ಗಂಗೂಲಿ ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ನೊಂದಿಗೆ ಗುರುತಿಸಿಕೊಂಡವರು. ಇದರಿಂದ ನಮಗೇನು ಗೊತ್ತಾಗುತ್ತೆ? ಆ ಕಾಲದ ಸಂಘಟನೆಗಳು ಹೆಚ್ಚಾಗಿ ಪ್ರಾದೇಶಿಕವಾಗಿದ್ವು. ಅವು ಇನ್ನೂ ಅಖಿಲ ಭಾರತ ಮಟ್ಟಕ್ಕೆ ಬೆಳೆದಿರಲಿಲ್ಲ. ಈ ಎಲ್ಲ ಆರಂಭಿಕ ಪ್ರಯತ್ನಗಳಿಗೆ ಒಂದು ಬೌದ್ಧಿಕ ಚೌಕಟ್ಟು ಕೊಟ್ಟ ಭಾರತೀಯ ರಾಷ್ಟ್ರೀಯತೆಯ ಮಹಾನ್ ಚಿಂತಕರಲ್ಲಿ ಒಬ್ಬರಾಗ ದಾದಾಭಾಯಿ ನವರೋಜಿಯವರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಇವರನ್ನ ರಾಷ್ಟ್ರೀಯ ಚಳುವಳಿಯ ಬೌದ್ಧಿಕ ನಾಯಕ ಅಂತಲೇ ಕರೀತಾರೆ. ನೋಡಿ,
ಈ ಒಂದೇ ಒಂದು ಸ್ಲೈಡ್ನಿಂದ ನೀವು 3 ಬೇರೆ ಬೇರೆ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. DSI, PCKSRP, CPC ಪರೀಕ್ಷೆಗಳಲ್ಲಿ ಪದೇ ಪದೇ ಇವರ ಬಿರುದಿನ ಬಗ್ಗೆಯೇ ಕೇಳಿದ್ದಾರೆ. ಭಾರತದ ವೃದ್ಧ ಪಿತಾಮಹ ಅಥವಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ಅದು ಬೇರೆ ಯಾರೂ ಅಲ್ಲ, ದಾದಾಭಾಯಿ ನವರೋಜಿ. ಇದು ಅತಿ ಹೆಚ್ಚು ಬಾರಿ ರಿಪೀಟ್ ಆದ ಪ್ರಶ್ನೆಗಳಲ್ಲಿ ಒಂದು. ಇದನ್ನ ಮರೆಯೋ ಹಾಗಿಲ್ಲ. ಇವರ 3 ಪ್ರಮುಖ ಕೊಡುಗೆಗಳು 3 ಕೂಡ ಒಂದೊಂದು ಪರೀಕ್ಷಾ ಪ್ರಶ್ನೆ. ಮೊದಲನೆಯದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಡ್ರೈನ್ ಥಿಯರಿ. ಭಾರತದ ಸಂಪತ್ತನ್ನ ಬ್ರಿಟಿಷರು ಹೇಗೆಲ್ಲ ಲೂಟಿ ಮಾಡ್ತಿದ್ದಾರೆ ಅಂತ ಲೆಕ್ಕ ಕೊಟ್ಟು ಜಗತ್ತಿಗೆ ತೋರಿಸಿದ್ದು ಇವರೇ. ಇದರ ಬಗ್ಗೆ 2011ರ ಜೈಲರ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಎರಡನೇದು, ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಿಸಿ ಭಾರತದ ಪರವಾಗಿ ಅಲ್ಲಿ ಲಾಬಿ ಮಾಡಿದ್ರು. ಇದು 2017ರ PSI ಪ್ರಶ್ನೆ. ಮೂರನೇದು, ವಾಯ್ಸ್ ಆಫ್ ಇಂಡಿಯಾ ಅನ್ನೋ ಪತ್ರಿಕೆ. ಇದರ ಬಗ್ಗೆ 2017 ಜೈಲರ್ ಮತ್ತು 2015ರ PCKSRP ಪರೀಕ್ಷೆಗಳಲ್ಲಿ ಬಂದಿದೆ. ಹೀಗೆ ಬೇರೆ ಬೇರೆ ಕಡೆ ನಡೆಯುತ್ತಿದ್ದ ಹೋರಾಟಗಳೆಲ್ಲ ಒಂದೆಡೆ ಸೇರುವ ಸಮಯ ಬಂತು. ಎಲ್ಲ ಪ್ರಾದೇಶಿಕ ಸಂಘಟನೆಗಳ ಪ್ರಯತ್ನಗಳ ಫಲವಾಗಿ ಇಡೀ ಭಾರತವನ್ನ ಪ್ರತಿನಿಧಿಸುವ ಒಂದು ಅಖಿಲ ಭಾರತ ಮಟ್ಟದ ಸಂಘಟನೆಯ ಅವಶ್ಯಕತೆ ಎಲ್ಲರಿಗೂ ಅನಿಸಿತು. ಆ ಕನಸು ನನಸಾಗಿದ್ದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. 1885, 1885 ಈ ವರ್ಷ, ಈ ಸಂಖ್ಯೆ, ಇದನ್ನು ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿಕೊಳ್ಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ವರ್ಷ ಇದು. 2017ರ PSI ವೈರ್ಲೆಸ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಇದು. ಕಾಂಗ್ರೆಸ್ ಸ್ಥಾಪನೆಯಾದಾಗ ಭಾರತದ ವೈಸ್ರಾಯ್ ಯಾರು? ಉತ್ತರ ಲಾರ್ಡ್ ಡಫ್ರಿನ್. ಒಂದು ಸಿಂಪಲ್ ಟ್ರಿಕ್ ಹೇಳ, ಕಾಂಗ್ರೆಸ್ ಅನ್ನೋ ಒಂದು ದೊಡ್ಡ ಡಬ್ಬದಲ್ಲಿ ದೇಶದ ಎಲ್ಲಾ ನಾಯಕರು ಸೇರಿದ್ರು. ಆ ಡಬ್ಬದ ಕೀಲಿಕೈ ಡಫ್ರಿನ್ ಹತ್ರ ಇತ್ತು ಅಂತ ನೆನ್ಪಿಟ್ಕೊಳ್ಳಿ. ಡಬ್ಬ, ಡಫ್ರಿನ್, ಸುಲಭ ಅಲ್ವಾ? ಕಾಂಗ್ರೆಸ್ ಸ್ಥಾಪನೆಯಾದ ಅದೇ ಸಮಯದಲ್ಲಿ ಬೇರೆ ಕ್ಷೇತ್ರಗಳಲ್ಲೂ ಪ್ರಮುಖ ಬೆಳವಣಿಗೆಗಳಾಗ್ತಿದ್ವು. 2019ರ STA ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಡೆಕ್ಕನ್ ಎಜುಕೇಷನಲ್ ಸೊಸೈಟಿಯು ಪುಣೆಯಲ್ಲಿ ಫರ್ಗ್ಯೂಸನ್ ಕಾಲೇಜನ್ನು ಸ್ಥಾಪಿಸಿತು. ಹಾಗೇ 2015ರ PSI ಪರೀಕ್ಷಾ ಪ್ರಶ್ನೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಗೋಪಾಲಕೃಷ್ಣ ಗೋಖಲೆ. ಅಂದ್ರೆ ರಾಜಕೀಯದ ಜೊತೆಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾಗೃತಿಯೂ ನಡೀತಾ ಇತ್ತು. ಸರಿ, ಕಾಂಗ್ರೆಸ್ ಸ್ಥಾಪನೆಯಾಯಿತು. ಇದರ ಆರಂಭಿಕ ನಾಯಕರನ್ನ ಮಂದಗಾಮಿಗಳು ಅಥವಾ ಮಾಡರೇಟ್ಸ್ ಅಂತ ಕರೀತಾರೆ. ಯಾಕಂದ್ರೆ ಅವರ ಹೋರಾಟದ ದಾರಿ ತುಂಬಾನೇ ಸೌಮ್ಯವಾಗಿತ್ತು. ಅವರ ಸ್ಟ್ರಾಟಜಿ ಏನು? ಸಿಂಪಲ್ ಆಗಿ 3P ಫಾರ್ಮುಲಾ ಅಂತ ನೆನಪಿಟ್ಕೊಳ್ಳಿ. ಪ್ರೇಯರ್, ಪ್ರಾರ್ಥನೆ; ಪೆಟಿಷನ್, ಮನವಿ; ಮತ್ತು ಪ್ರೋಟೆಸ್ಟ್, ಶಾಂತಿಯುತ ಪ್ರತಿಭಟನೆ. ಅವರಿಗೆ ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇತ್ತು. ಇಲ್ಲೇ ನೋಡಿ, ಎಕ್ಸಾಮ್ನಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದು. 2017ರ ಗ್ರೂಪ್ C ಪರೀಕ್ಷೆಯಲ್ಲಿ ಮಂದಗಾಮಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು ಅಂತ ಕೇಳಿದ್ರು. ನೆನಪಿಡಿ, ಮಂದಗಾಮಿಗಳು ಪೂರ್ಣ ಸ್ವರಾಜ್ಯ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಯಾವತ್ತೂ ಹೇಳಲಿಲ್ಲ. ಅದು ಅವರ ಗುರಿ ಆಗಿರ್ಲಿಲ್ಲ. ಅವರು ಕೇಳಿದ್ದು ಆಡಳಿತದಲ್ಲಿ ಸುಧಾರಣೆಗಳನ್ನ ಮಾತ್ರ. ಹಾಗಾಗಿ ಬ್ರಿಟಿಷರು ಕೂಡಲೇ ಭಾರತ ಬಿಟ್ಟು ಹೋಗ್ಬೇಕು ಅನ್ನೋದು ತೀವ್ರಗಾಮಿಗಳ ಬೇಡಿಕೆಯ ಹೊರತು ಮಂದಗಾಮಿಗಳದಲ್ಲ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಇಷ್ಟೊತ್ತು ಕಲಿತಿದ್ನೆಲ್ಲ ಒಂದೇ ಸಾರಿ ಫಾಸ್ಟಾಗಿ ರಿವೈಸ್ ಮಾಡ್ಬಿಡೋಣವಾ? ಪರೀಕ್ಷೆಯ ಕೊನೆ ಕ್ಷಣದಲ್ಲಿ ಓದೋಕೆ ಇದು ನಿಮ್ಗೆ ಖಂಡಿತ ಸಹಾಯ ಮಾಡುತ್ತೆ. ರೆಡಿ ತಾನೇ? ಪ್ರಮುಖ ವರ್ಷಗಳು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. 1837 ಭಾರತದ ಮೊದಲ ಸಾರ್ವಜನಿಕ ಸಂಘಟನೆ. 1876 ಇಂಡಿಯನ್ ಅಸೋಸಿಯೇಷನ್. 1884 ಮದ್ರಾಸ್ ಮಹಾಜನ ಸಭಾ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವರ್ಷ 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ಈ 3 ಹೆಸರುಗಳು ಮತ್ತು ಪರಿಕಲ್ಪನೆಗಳು ಅತಿ ಮುಖ್ಯ. ಕಾಂಗ್ರೆಸ್ ಸ್ಥಾಪನೆಗೆ ಮುಂದಾಳತ್ವ ವಹಿಸಿದ್ದು ನಿವೃತ್ತ ಬ್ರಿಟಿಷ್ ಅಧಿಕಾರಿ A.O. ಹ್ಯೂಮ್, ಆಗಿನ ವೈಸ್ರಾಯ್ ಲಾರ್ಡ್ ಡಫ್ರಿನ್, ಮತ್ತು ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನ ಜಗತ್ತಿನ ಮುಂದೆ ಬಯಲಿಗೆಳೆದ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ನೀಡಿದ್ದು ನಮ್ಮ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ದಾದಾಭಾಯ್ ನವರೋಜಿ. ಇಂದಿನ ಈ ತರಗತಿ ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸುತ್ತೇನೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಗುಣಮಟ್ಟದ ತರಗತಿಗಳಿಗಾಗಿ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನಷ್ಟು ಒಳ್ಳೆ ತರಗತಿಗಳನ್ನು ಮಾಡೋಕೆ ದೊಡ್ಡ ಪ್ರೋತ್ಸಾಹ ಕೊಡುತ್ತೆ. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ, ಇದರ ಬಗ್ಗೆ ಯೋಚನೆ ಮಾಡಿ. ಮಂದಗಾಮಿಗಳ ಶಾಂತಿಯುತ ಸಾಂವಿಧಾನಿಕ ಹೋರಾಟ ಒಂದು ಸಂಪೂರ್ಣ ವೈಫಲ್ಯವೇ, ಅಥವಾ ಆ ಹೋರಾಟವೇ ಇಲ್ಲದಿದ್ರೆ ಮುಂದಿನ ತೀವ್ರಗಾಮಿ ಚಳುವಳಿಗೆ ಒಂದು ಗಟ್ಟಿಯಾದ ಅಡಿಪಾಯವೇ ಸಿಗುತ್ತಿರಲಿಲ್ಲವೇ? ಇದೊಂದು ವಿಶ್ಲೇಷಣಾತ್ಮಕ ಪ್ರಶ್ನೆ. ಇದರ ಬಗ್ಗೆ ಯೋಚಿಸ್ತಿರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.